ತಕ್ಷಣವೇ ಒಂದು ಆನಂದ ಆಯಿತು. ಯಾಕೆಂದರೆ ಎಲ್ಲರಿಗೂ ಮನೆ ಮಾತಾಗಿರುವ ವೈದ್ಯರಿದ್ದಾರೆ. ಎಲ್ಲರ ಮನಸ್ಸಿಗೂ ಹಿಂಪಾಗಿ ಹಾಡಿ ಹಾಡು ಹೇಳುವಂತಹ ಗಾನ ಸರಸ್ವತಿಯರಲ್ಲಿದ್ದಾರೆ. ಕಲೆನೇ ನಂಬಿ ಬದುಕ್ತಿರ್ತಕ್ಕಂತಹ ಕಲಾ ಸರಸ್ವತಿಯರಲ್ಲಿದ್ದಾರೆ. ಹಾಗೆ ತಮ್ಮ ಕಲಾ ಒಂದು ಸರಸ್ವತಿಯನ್ನು ಆರಾಧನೆ ಮಾಡ್ತಾ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ಇಲ್ಲಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ತಾವ್ಯಾರೂ ಏನು ಕಡಿಮೆ ಇಲ್ಲ. ಪ್ರತಿಯೊಂದು ರಂಗಗಳಲ್ಲೂ ಒಂದೊಂದು ವಿದ್ವತ್ತನ್ನು ಹೆಚ್ಚು ಸಂಪಾದನೆ ಮಾಡಿ ಇಂತಹ ಅದ್ಭುತವಾದಂಥ ವೇದಿಕೆಗೆ ಬಂದಿದ್ದೀರಿ. ಹಾಗೆ ಇವತ್ತು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದ, ಬಾಲ್ಯದಲ್ಲಿ ತನ್ನ ಜೀವನವನ್ನು ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರ ಮನೆ ಮಾತಾಗಿ ನಿಂತ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಕೆಯನ್ನು ನೋಡಿದಾಗ ಈ ಪುತ್ಥಳಿಕೆ ಮಾಡಿದಂತಹ ಕೈಗಳಿಗೂ ಹಾಗೆ ರಾಜ್ಕುಮಾರ್ ಕುಟುಂಬಕ್ಕೂ ಬಹುಶಃ ಭಗವಂತನ ಅನುಗ್ರಹವೇ ಇದೆ ಅಂತ ಹೇಳ್ಬೋದು. ಆ ಭಗವಂತನ ಅನುಗ್ರಹದಿಂದ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಕುಟುಂಬದ ಸಂತತಿಗೆ ಇಂತಹ ಅದ್ಭುತವಾದಂತಹ ಹೆಸರು ನಿಲ್ಲಕ್ಕಾಯಿತು. ಮನುಷ್ಯ ಏನೆಲ್ಲ ಸಂಪಾದನೆ ಮಾಡ್ಬೋದು, ಸಂಪಾದನೆ ಮಾಡೋದಕ್ಕೆ ತಪ್ಪಿಲ್ಲ. ಸಂಪಾದನೆ ಮಾಡಿದಷ್ಟು ಸಹಿತ ತಾನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಇನ್ನೊಂದು ಮಾತು. ಹಾಗೆ ಸಂಪಾದನೆ ಮಾಡಿರ್ತಕ್ಕಂಥದ್ದೆಲ್ಲ ತಾನು ತಿನ್ನಲಿಕ್ಕೂ ಆಗೋದಿಲ್ಲ, ಅದು ಇನ್ನೊಂದು ಮಾತು. ಆದರೆ ಸಂಪಾದನೆ ಏನು ಮಾಡಿದ್ದಾನೆ ಬಿಟ್ಟಿದ್ದಾನೆ ಅನ್ನೋದಕ್ಕಿಂತ ಎಲ್ಲರ ಹೃದಯವನ್ನು ರಾರಾಜಿಸುವಂಥ ಕಾಯಕವನ್ನು ತಂದೆ ತಾಯಿ ಆಶೀರ್ವಾದದೊಂದಿಗೆ ಮಾಡಿದ್ದಾರೆ ಅಂದರೆ ಅದು ಪುನೀತ್ ರಾಜ್ಕುಮಾರ್. ಹಾಗಾಗಿ ಇಂತಹ ಅದ್ಭುತವಾದಂತಹ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ನನ್ನ ಆತ್ಮೀಯರಾದಂತಹ ಡಾಕ್ಟರ್ ಸಾಯಿ ಸತೀಶ್ ರವರು TV4 ಚಾನಲ್, ಕರೆಕ್ಟಾ? TV4 ಚಾನಲ್ ಸಾಯಿ ಸತೀಶ್ ಅವರು ನನ್ನ ಹತ್ರ ಬಂದು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ನಿಮ್ಮಿಂದ ಇನ್ನೊಂದು ಕಾಯಕ ಆಗಬೇಕು ಅಂದರು. ಆ ಕಾಯಕಕ್ಕೆ ನಾನು ನಿಮ್ಮ ಜೊತೆಲೇ ಇದ್ದೀನಿ ಅಂದೆ. ಯಾವುದಪ್ಪ ಅದು ಅಂದರೆ ಒಂದು ಬೃಹತ್ ಮಟ್ಟದ ಬಾಬಾರವರ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಮನಸ್ಸು ನಂದಾಗಿದೆ. ಅದಕ್ಕೆ ನಾನು ಮುಂದೆ ನಿಲ್ಲಿ ಹೋಗಬೇಕಾಗಿದೆ, ಅದಕ್ಕೆ ನೀವು ನನ್ನೊಂದಿಗೆ ಇರಬೇಕು. ಸಬ್ಕ ಮಾಲಿಕ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ. ಮನುಷ್ಯನಾಗಿ ಕಾಣಬೇಕಾದ್ದು ಒಂದು ಧರ್ಮ. ಆ ಧರ್ಮದಡೆ ನಿಂತು ಬಾಬಾರವರ ಪ್ರತಿಷ್ಠಾಪನೆ ಮಾಡೋದಾದ್ರೆ ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತ ಹೇಳಿದೆ. ಅದಾದ ನಂತರ ಈ ವೇದಿಕೆಯ ಸುವರ್ಣಾವಕಾಶ ನನಗೆ ಸಿಕ್ತು ವೇದಿಕೆಗೆ ಬರಲಿಕ್ಕೆ. ಬಹಳ ಸಂತೋಷ. ತಡವಾಗಿ ನಾನು ಬಂದಿದ್ದೇನೆ, ಕಾರಣ ಇನ್ನೊಂದೆರಡು ಮೂರು ಕಾರ್ಯಕ್ರಮ ಮುಗಿಸಿ ಬಂದಿದ್ದು ಲೇಟ್ ಆಗಿದೆ. ಅದನ್ನು ಬಿಟ್ಟರೆ ಈ ಕಾರ್ಯಕ್ರಮ ಇನ್ನಷ್ಟೊತ್ತು ನಿಮ್ಮ ಜೊತೆ ಇರೋದು ನನಗೆ ಬಹಳ ಸಂತೋಷ. ಯಾಕೆಂದರೆ ಇಲ್ಲೆಲ್ಲ ಇರ್ತಕ್ಕಂಥದ್ದು ವೇದಿಕೆ ಮೇಲಿರುವಂಥವ್ರಂತೂ ಎಲ್ಲ ಸಾಕಷ್ಟು ಒಳ್ಳೊಳ್ಳೆ ವಿಗ್ರಹಗಳಂದರೆ ಅದು ತಪ್ಪಾಗುವುದಿಲ್ಲ. ಹಾಗೆ ವೇದಿಕೆಯ ಮುಂಭಾಗ ಕೂತಿರೋ ತಾವು